ಹ್ಯಾಪಿ ಫೆಸ್ಟಿವಲ್ ಡಾಕ್ಟರ್. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ನಿಮ್ಮ ಯಜಮಾನ್ರು ಬರಲಿಲ್ವಾ? ಇಲ್ಲ ಡಾಕ್ಟರ್, ಅವರು ಆಫೀಸಿಗೆ ಹೋದ್ರು. ಮತ್ತೆ ನೀವು? ನಿಮ್ಮ ಹತ್ರ ಚಿಕ್ಕ ಕೆಲಸ ಇತ್ತು. ಆರ್ ಯು ಆಲ್ ರೈಟ್? ನೀವು ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿಲ್ಲ ಡಾಕ್ಟರ್. ಏನಾಯ್ತು? ಮೊನ್ನೆ ನನ್ನ ಗಂಡನ ಜೊತೆ ನಿಮ್ಮ ಹತ್ರ ಬಂದಿದ್ನಲ್ವಾ? ಹೌದು, ನಿಮಗೆ ರೆಗ್ಯುಲರ್ ಚೆಕಪ್ ಮಾಡಿದೆ. ಅವತ್ತಿಂದ ಏನೋ ಒಂಥರ ಇದೆ ಡಾಕ್ಟರ್. ನಿಮ್ಗೆ ಹೇಗೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಪ್ರೆಗ್ನೆಂಟ್ ಅಲ್ವಾ? ನನ್ನ ಮಗುಗೆ ಏನಾದ್ರೂ ಆಯ್ತೇನೋ ಅಂತ ಭಯ ಆಗ್ತಿದೆ. ನೋ 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 ನೋ, ನಿಮ್ಮ ಮಗು ಪರ್ಫೆಕ್ಟ್ಲಿ ಆಲ್ ರೈಟ್. ಮತ್ಯಾಕೆ ಹೀಗಾಗ್ತಿದೆ? ಅವತ್ತು ನನ್ಗೇನಾಯ್ತು? ನೀವು ಯಾವುದೋ ಇಂಜೆಕ್ಷನ್ ಕೊಟ್ರಲ್ಲ, ನಾನು ಮತ್ತಲ್ಲಿದ್ದೆ. ಎಚ್ಚರ ಆದಾಗಿಂದ ಹೀಗೆ ಆಗ್ತಿದೆ. ನಾನು ಎಲ್ಲ ತಡ್ಕೊಂಡೆ. ರಾತ್ರಿ ನಿದ್ರೆ ಇಲ್ಲ. ಅವ್ರನ್ನ ಕೇಳೋಣ ಅಂದರೆ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಇನ್ಯಾರನ್ನೂ ಕೇಳೋಕ್ಕಾಗದೆ ನಿಮ್ಮ ಹತ್ರ ಬಂದೆ. ಪ್ಲೀಸ್ ಡಾಕ್ಟರ್, ದಯವಿಟ್ಟು ನನಗೇನಾಗಿದೆ ಹೇಳಿ, ದಯವಿಟ್ಟು ಹೇಳಿ ಪ್ಲೀಸ್. ಏನೋ ಯೋಚನೆ ಮಾಡ್ತಾ ಇದ್ದೀರಾ ಡಾಕ್ಟರ್? ಸಾರಿ, ನಿಮ್ಮ ಹತ್ರ ಒಂದು ನಿಜಾನ್ ಮುಚ್ಚಿಟ್ಟೆ. ಏನು ನಿಜ ಡಾಕ್ಟರ್? ಈ ನಿಜಾನ ನಿಮ್ಮ ಹತ್ರ ಹೇಳಬಾರ್ದು ಅಂತ ನಿಮ್ಮ ಯಜಮಾನರು ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದಾರೆ. ಓ, ಹಾಗಾದರೆ ಹೇಳಬೇಡಿ ಡಾಕ್ಟರ್. ಅವ್ರು ನನಗೆ ಈ ವಿಷಯ ಹೇಳಬಾರ್ದು ಅಂದ್ಕೊಂಡ್ರೇನೋ. ಸುಮ್ಮನೆ ನನ್ನಿಂದ ನೀವು ಅವರಿಗೆ ಮಾಡಿರೋ ಪ್ರಾಮಿಸ್ ಹೋಗುತ್ತೆ. ಹಾಗೇನೂ ಇಲ್ಲ, ಅಂತ ದೊಡ್ಡ ವಿಷಯನೂ ಏನಲ್ಲ. ಅದಕ್ಕೆ ನಾನು ಒಪ್ಕೊಂಡಿದ್ದು. ಹಾಗಾದ್ರೆ ಬೇಗ ಹೇಳಿ ಸಾಯೆ. ನಿಮ್ಗೆ ತೊಂದರೆ ಇಲ್ದಿದ್ರೆ ಹೇಳಿ ಡಾಕ್ಟರ್. ಹೇಳೋದಕ್ಕೆ ನನಗೇನು ಅಬ್ಜೆಕ್ಷನ್ ಇಲ್ಲ. ಮೊನ್ನೆ ಏನಾಯ್ತಂದ್ರೆ, ನೀವು ನಿಮ್ಮ ಯಜಮಾನರು ಹಾಸ್ಪಿಟಲಿಗೆ ಬಂದ್ರಿ. ಹೌದು, ಅವರು ನಾನು ನಾಳೆ ಕೂಡ ಬಂದಿದ್ರು. ಆಮೇಲೆ ನಿಮ್ಮನ್ನು ಆಚೆ ಕೂತ್ಕೋ ಅಂತ ಹೇಳಿ ನಿಮ್ಮ ಯಜಮಾನರು ನನ್ನ ಕ್ಯಾಬಿನಿಗೆ ಬಂದರು. ನೀವು ಕೂತ್ಕೊಂಡಿರೋ ಜಾಗದಲ್ಲೇ ಕೂತ್ಕೊಂಡಿದ್ರು. ಆಮೇಲೆ ಏನಾಯ್ತು ಡಾಕ್ಟರ್? ನಿಮ್ಮ ಯಜಮಾನರು ಒಂದು ಫೇವರ್ ಆಗಬೇಕು ಅಂತ ಕೇಳಿದ್ರು. ಏನು ಆ ಫೇವರ್? ಅದು ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಆಮೇಲೆ ನಿಮಗೆ ರೆಗ್ಯುಲರ್ ಚೆಕಪ್ ಮಾಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ನಿಮಗೊಂದು ಇಂಜೆಕ್ಷನ್ ಕೊಡಕ್ಕೆ ಹೇಳಿದ್ರು. ಅದೇ ನಾನು ಕೇಳಿದ್ದು. ನಿತ್ಯನ ಹಿಡಿಬೇಕು ಅಂದ್ರ? ಹೌದು. ನಿಮಗೆ ಹೆಂಗೆ ಗೊತ್ತು? ಆಮೇಲೆ ಏನಾಯ್ತು ಹೇಳಿ. ಥೇಟ್ ನಿಮ್ಮ ಹಾಗೆ ನಿತ್ಯ ಇದ್ದಾಳಲ್ವಾ, ಅವಳಿನ್ನೂ ಬದುಕಿದ್ದಾಳೆ ಅಂತ ನಿಮ್ಮ ಯಜಮಾನ್ರಿಗೆ ಡೌಟು. ಇಲ್ಲ, ಅವಳು ಸತ್ ಹೋದ್ಲು. ಯಾವತ್ತೂ ಸತ್ ಹೋದ್ಲು. ಅವಳು ಬದುಕೇ ಇದ್ದಾಳೆ, ನಿಮ್ಮ ಹಾಗೆ ನಟಿಸ್ತಾಳೆ ಅಂತ ನಿಮ್ಮ ಯಜಮಾನ್ರಿಗೆ ಡೌಟ್ ಇದೆ. ಅದಕ್ಕೆ ನಿತ್ಯನ್ ಕಂಡುಹಿಡಿಯೋದಕ್ಕೆ ಒಂದು ಕೆಲಸ ಮಾಡಕ್ ಹೇಳಿದ್ರು. ಸಾರಿ ಡಾಕ್ಟರ್. ಸಾರಿ ಡಾಕ್ಟರ್. ಏನು ಮಾಡಿ ಅಂದ್ರು ಡಾಕ್ಟರ್? ಹೇಳಿ. ಬೇಗ ಹೇಳಿ ಡಾಕ್ಟರ್. ನನ್ನ ಗಂಡ ಏನು ಮಾಡಿದ್ರು? ಅರ್ಧ ಗಂಟೆ ಏನಾಯ್ತು? ಇವಳೇನು ಹೀಗೆ ನೋಡ್ತಿದ್ದಾಳೆ? ಇವಳಿಗೆ ನಾನೇ ನಿತ್ಯ ಅಂತ ಗೊತ್ತಾಗೋಯ್ತಾ? ಹೇಗೆ ಗೊತ್ತಾಯ್ತು? ಅತ್ತೆ ಮಾವ, ನೀವ್ ಯಾವಾಗ ಬಂದ್ರಿ? ಜೈ, ನೀನ್ ಯಾವಾಗ ಬಂದೆ? ಈಗ್ಲೇ.
ನೀವು ಬಂದಿದ್ ಕೆಲ್ಸ ಆಯ್ತಾ? ಏನ್ ಕೆಲ್ಸನೋ? ಅದೇ ಅತ್ತೆ, ನಿಮ್ ಹೆಲ್ತ್ ಚೆನ್ನಾಗಿರ್ಲಿಲ್ಲ ಅಲ್ವಾ? ಹೌದು ಜಯ್, ನಿನ್ನ ಅತ್ತಿಗೆ ಚೂರು ಹುಷಾರಿಲ್ಲ. ಇಲ್ಲೂ ಒಂದ್ಸಲ ವಾಮಿಟ್ ಆಯ್ತು. ಡಾಕ್ಟರ್ ಏನ್ ಹೇಳಿದ್ರು? ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳಿದ್ರ? ನಾವಿನ್ನ ಡಾಕ್ಟರ್ ಹತ್ರ ಹೋಗ್ಲಿಲ್ಲ. ಒಳಗಡೆ ಯಾರೋ ಬೇರೆ ಪೇಷಂಟ್ ಇದ್ದಾರೆ. ಓ, ಆ ಪೇಷಂಟ್ ಬಂದ್ರಾ? ಯಾವ ಪೇಷಂಟ್ ಹೇಳು? ಅದೇ ಮಾವ, ಡಾಕ್ಟರ್ ಹತ್ರ ಪೇಷಂಟ್ ಬರ್ತಾ ಇರ್ತಾರಲ್ಲ. ಯಾರಿಗತ್ತೆ ಫೋನು? ಕಾಲ್ ಮಾಡೋದಕ್ಕಲ್ವೋ? ಟೈಮ್ ಎಷ್ಟಾಗಿದೆ ಅಂತ ನೋಡೋದಕ್ಕೆ ತೆಗ್ದೆ. ಕರೆಕ್ಟ್ ಟೈಮ್ ಆಗಿದೆ ಅತ್ತೆ, ರೈಟ್ ಟೈಮ್ಗೆ ಬಂದಿದ್ದೀನಿ. ಡಾಕ್ಟರ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಜಯ್ 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 ಜಯ್, ಒಳಗಡೆ ಪೇಷಂಟ್ ಇದ್ದಾರೆ, ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು? ನಮ್ ಫ್ಯಾಮಿಲಿ ಡಾಕ್ಟ್ರೇ ಅಲ್ವಾ, ಪರವಾಗಿಲ್ಲ ಬಿಡು. ಹೌದು, ನೀವ್ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಟೆನ್ಷನ್ ನನ್ಗ? ನೋ ಟೆನ್ಷನ್. ನಾನು ಹ್ಯಾಪಿಯಾಗಿ, ಜಾಲಿಯಾಗಿ, ಉಲ್ಲಾಸದಿಂದ, ಉತ್ಸಾಹದಿಂದ ಇದ್ದೀನಿ. ಓಹೋ, ಹಾ? ಏನಾಗಿದ್ದೀರಾ? ಡಾಕ್ಟರ್ ರೂಮಲ್ಲಿ ಒಳ್ಳೆ ಬಾಂಬ್ ಇರೋ ಹಾಗೆ. ಬಾಂಬೆ ಇದೆ ಕಣೋ, ಅಲ್ಲಿ ನಿತ್ಯ ಇದ್ದಾಳೆ.